ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಎಲ್ಲೋ ಬೋಲ್ಡ್ ಕನ್ನಡ. ನಾನು ನಿಮ್ಮ ವಿಶ್ವಾಸ್. ತುಂಬ ಜನ ಕೇಳ್ತಾ ಇರಿ ಈಸಿ ಡ್ರೈವ್ ಆಫೀಸು ಎಲ್ಲಿದೆ ಬ್ರದರ್, ನಮ್ಮ ಲೊಕೇಶನ್ ಗೊತ್ತಾಗ್ತಾಯಿಲ್ಲ ತೋರಿಸಿ ಅಂತ. ಅದಕ್ಕೋಸ್ಕರನೇ ಇವತ್ತೊಂದು ಶಾರ್ಟ್ ವೀಡಿಯೋ ತಂದಿದ್ದೀನಿ. ಕ್ವಿಕ್ಕಾಗಿ ಜಸ್ಟ್ ಹಿಂಗೆ ಟಕ್ ಅಂತ ಒಂದು ಎರಡೆರಡು ನಿಮಿಷದಲ್ಲಿ ನೀವು ನೋಡ್ಬಿಟ್ಟು ಪಕ್ಕ ಅಡ್ರೆಸ್ ಗೊತ್ತಾಗುತ್ತೆ. ಆ ಥರ ನಿಮಗೆ ಒಂದು ಐಡಿಯಾ ತೊಗೊಂಡ್ಬಂದಿದ್ದೀನಿ. ಚಲೋ ಡೈರೆಕ್ಟು ವೀಡಿಯೋಲ್ಲೇ ಕಂಟಿನ್ಯೂ ಆಗಲಿ. ಫೈನಲಾಗಿ ಆಫೀಸ್ ಹತ್ರ ರೀಚ್ ಆಗಿದ್ದಾಯಿತು. ಆಫೀಸ್ ಲೊಕೇಶನ್ ಕೇಳ್ತಾ ಇದ್ರಲ್ಲ, ತೋರಿಸ್ತೀನಿ ನೋಡಿ ಎಲ್ಲರಿಗೂ. ಇದು ಮಾರತಹಳ್ಳಿ ಮೇನ್ ರೋಡು. ಮಾರತಹಳ್ಳಿಯಿಂದ ಈ ಕಡೆಗೆ ಹೋದರೆ HAL. ಆ ಪಕ್ಕದ ರೋಡು ಲಾರಿ ಬರ್ತಾ ಇದೆಯಲ್ಲ, ಅದು HALಯಿಂದ ಮಾರತಹಳ್ಳಿಗೆ ಹೋಗೋ ರೋಡು. ಅಲ್ಲಿ ನಿಮಗೆ ಲೆನ್ಸ್ ಕಾರ್ಟ್ ಸಿಗುತ್ತೆ. ಲೆನ್ಸ್ ಕಾರ್ಟ್ ಮೇಲೆ ಲ್ಯಾಪ್ಟಾಪ್ ಸರ್ವಿಸ್ ಸೆಂಟ್ರು. ನಿಮಗೆ ಯಾವುದು ಇಲ್ಲ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಸಿಗ್ಮಾ ಆರ್ಕಿಡ್ ಬಿಲ್ಡಿಂಗು. ನಿಮ್ಗೆ ಅದರ ಆಪೋಸಿಟಲ್ಲಿ ಒಂದು ಫ್ಲೈಟ್ ಕಾಣಿಸುತ್ತೆ ಈ ಥರ. ಇದು ಮೇಯ್ನ್ ಲೊಕೇಶನ್ನು. ನಿಮಗೆ ಗಾಡಿ ಯಾರಿಗಾನ ಪಾರ್ಕಿಂಗ್ ಹಾಕಬೇಕು ಅಂದರೆ ಇಲ್ಲಿ ಗಾಡಿ ಪಾರ್ಕಿಂಗ್ ಇದು ಈಸಿ ಡ್ರೈವರ್ದು ಇಷ್ಟು ಗಾಡಿ ಪಾರ್ಕಿಂಗ್. ಕೆಳಗಡೆ ಕೂಡ ಬೇಸ್ಮೆಂಟ್ ಇದೆ, ಬಟ್ ಸದ್ಯಕ್ಕೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಈ ಗಾಡಿ ಪಾರ್ಕಿಂಗ್ ಸಾಕು. ನಿಮ್ಮೆಲ್ಲರಿಗೂ ಐಡಿಯಾ ಬಂದಿದೆ ಅಂದ್ಕೊಂಡಿದ್ದೀನಿ. ಲೆನ್ಸ್ ಕಾರ್ಟು ಸಿಕ್ಕಿಲ್ಲ ಅಂತಂದರೆ ತೋರಿಸ್ತೀನಿ ರೀ. ಇಲ್ಲಿ ಲಿವೀಸ್ ಔಟ್ಫಿಟ್ ಅದಿದೆಯಲ್ಲ, ಇದು ಇಲ್ಲ ವೈಲ್ಡ್ ಕ್ರಾಫ್ಟು, ಇಷ್ಟಲ್ಲಿ ಯಾವುದೋ ನಡೆಯುತ್ತೆ. ಬನ್ನಿ ಮೇಲೆ ಹೋಗಿ ಡಿಸ್ಕಷನಲ್ಲಿ ನಾನು ಕಂಟಿನ್ಯೂ ಆಗ್ತೀನಿ. ನಾನು ನಿಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡಿಕೊಂಡು ಸೀದಾ ಹಿಂಗೆ ನಡ್ಕೊಂಬಂದರೆ ಇಲ್ಲಿ ಲ್ಯಾಪ್ಟಾಪು, ಲೆನೋವೋ, ಡೆಲ್ ಇದೆಲ್ಲ ಸಿಗುತ್ತೆ. ಅದವ್ರದ್ದು ಸರ್ವಿಸ್ ಸೆಂಟ್ರು. ಹೀಗೆ ನಡ್ಕೊಂಡು ಹೋದರೆ ಇಲ್ಲಿ ನಿಮಗೆ ಲಿಫ್ಟ್ ಸಿಗುತ್ತೆ ನೋಡಿ. ಇಲ್ಲಿ ಲಿಫ್ಟ್ ಸಿಗುತ್ತೆ. ಇಲ್ಲಿ ಸೆಕೆಂಡ್ ಫ್ಲೋರ್ ಹೋದರೆ ಅಲ್ಲಿ ಈಸಿ ಡ್ರೈವ್ ಆಫೀಸು. ಈಸಿ ಡ್ರೈವ್ ಆಫೀಸಿಗೆ ಎಂಟ್ರಿ ಆಗ್ತಾಯಿದ್ದೀನಿ. ಈಸಿ ಡ್ರೈವ್ ಹ್ಯಾಪಿ ಟು ಮೇಕ್ ಯು ಹ್ಯಾಪಿ, ಇದೇ ಮೇನ್ ಆಫೀಸು. ಅಲ್ಲಿ ಕೂತಿದ್ದಾರಲ್ಲ ಅವರೇ ರಮೇಶ್ ಸರ್ ಅಂತ, ಅವರೇ MD ಇದಕ್ಕೆ ಆಫೀಸ್ಗೆ. ಅಲ್ಲಿ ಆರೆಂಜ್ ಕಲರ್ ಶರ್ಟ್ ಹಾಕಿದ್ದಾರೆ, ಟಿ ಶರ್ಟು. ಅವನ ಹೆಸರು ಹರ್ಷ ಅಂತ. ಇವರು ಮ್ಯಾನೇಜರ್ ಥರ, ಕುಮಾರ್ ಸರ್ ಅಂದ್ಬಿಟ್ಟು. ಏನೇ ಇದ್ರೂ ಇವರೇ ಎಲ್ಲ ಹ್ಯಾಂಡಲ್ ಮಾಡ್ತಾರೆ. ಅವರೆಲ್ಲ ಪಾಪ ಜಾಯ್ನಿಂಗ್ ಬಂದಿರೋದು. ನೀವು ಬಂದು ಜಾಯ್ನ್ ಆಗಿ ಈಸಿ ಡ್ರೈವ್ಗೆ. ನಿಮ್ಮೆಲ್ಲರಿಗೂ ಈಗ ಐಡಿಯಾ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಈಸಿ ಡ್ರೈವ್ ಆಫೀಸು ಎಲ್ಲಪ್ಪ, ಯಾವ ಥರ ಲೊಕೇಶನ್ ಇರೋದಂತ ಇಷ್ಟು ದಿವಸ ಎಷ್ಟು ಕಷ್ಟಪಡ್ತಾಯಿದ್ರು. ನನಗೆ ಯಾವ ಥರ ಮೆಸೇಜ್ ಮಾಡ್ತಾಯಿರೋ ಬ್ರೋ ಗೊತ್ತಾಗ್ತಲ್ಲ ಇಲ್ಲಿ ಅಂತ. ಅದಕ್ಕೇ ಇವಾಗ ಅದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಒಂದು ಶಾರ್ಟ್ ಕ್ಲಿಪ್ ಥರ. ಅದು ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಈಗ ಇಷ್ಟ ಆಗಿದೆ ಅಂದ್ಕೊತೀನಿ, ಬಟ್ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊತೀನಿ. ನಿಮ್ಗೆಲ್ಲರಿಗೂ ಗೊತ್ತಾಗ್ಬೋದು, ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿರೋದು ಆಫೀಸು ಅಂತ. ಇನ್ಮೇಲೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದೆಲ್ಲ ಅಪ್ಡೇಟನ್ನು ಇನ್ಸ್ಟಾಗ್ರಾಮ್ ಸಿಗುತ್ತೆ ನಿಮಗೆ. ಅದಕ್ಕೇ ದಯವಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ. ದಯವಿಟ್ಟು ಫಾಲೋ ಮಾಡಿ. ಏನೇ ಇನ್ಸ್ಟೆಂಟ್ ಇದ್ರೂ ನಾನು ಇನ್ಸ್ಟಾಗ್ರಾಮ್ ಮೇಲೆ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಆಮೇಲೆ ನಂಗೆ ಇನ್ನೂ ಒಂದು ತುಂಬ ಜನ ಮೆಸೇಜ್ ಹಾಕಿದ್ರು, ಬ್ರದರ್ ನಮಗೆ ಜಾಬ್ ಕೊಡಿಸಿ ಬ್ರದರ್ ಈ ಆಫೀಸಲ್ಲಿ ನಾನು ಕೆಲಸ ಮಾಡಬೇಕು, ಇಲ್ಲಾಂದರೆ ಬೇರೆ ಎಲ್ಲ ನನಗೆ ಪರ್ಸ್ನಲ್ ಡ್ಯೂಟೀಸ್ ಕೊಡಿ ಅಂತ. ದಯವಿಟ್ಟು ಆ ಥರ ಇದ್ದಲ್ಲಿ ನನಗೆ ಮೆಸೇಜ್ ಮಾಡಿ. ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ. ಯಾವುದನ್ನ ಆಫೀಸಲ್ಲಿ ನಾನು ಜಾಯ್ನಿಂಗ್ ಇತ್ತು ಅಂದರೆ ಲೈಕ್ ಡ್ರೈವಿನೋ ಇಲ್ಲ ಈಸಿ ಡ್ರೈವೋ ಇಲ್ಲ ಬೇರೆ ಯಾವ್ಯಾವೋ ಇದ್ದಾವೆ. ಅದಕ್ಕೆ ನಾನು ಜಾಯಿನ್ ಮಾಡಿಸ್ಬೇಕು ಅಂದರೆ ನಾನು ಯಾವ ಥರ ಮಾಡೋದು, ಯಾವ ಥರ ಏನು ಕತೆ ಎಲ್ಲ ಪ್ರೊಸೀಜರ್ ಎಲ್ಲ ನಿಮ್ಗೆ ಹೇಳ್ತೀನಿ. ಇಲ್ಲ ಅದು ಒಂದು ವೀಡಿಯೋ ಮಾಡೋದಂದರೆ ಅದು ವೀಡಿಯೋ ಮಾಡಿ ಹಾಕ್ತೀನಿ. ಏನೇ ಇದ್ರೂ ನನಗೆ ಕಮೆಂಟ್ ಸೆಕ್ಷನ್ನು ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ ಹೇಳಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡಿರಿ. ಆಮೇಲೆ ವಿಡಿಯೋಸು ಪ್ರತಿಯೊಬ್ಬರು ನೋಡಿದ್ದಾದ್ಮೇಲೆ ಕೊನೆಯಲ್ಲಿ ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಅವಾಗ ನನಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ, ಮಾಡ್ತಾ ಇದ್ದಾರೆ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂತ. ಚಲೋ, ಈ ವಿಡಿಯೋ ಚಿಕ್ಕದಾಯಿತು ಅಂದ್ಕೊತೀನಿ. ಚಿಕ್ಕದಾದ್ರೂ ಒಂಥರ ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ನಿಮ್ಗೆ ಏನೇನು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಆಮೇಲೆ ಬೇರೆ ಯಾರು ಲೈಕ್ ಗೊತ್ತಾಗ್ತಾಯಿಲ್ಲ ಅಡ್ರೆಸ್ಸು, ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಟೇಕ್ ಕೇರ್, ಬೈ.